ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬನಾನಾ ಚಿಪ್ಸ್ ಮಾಡಿ ತೋರಿಸ್ತೀನಿ ನೋಡ್ರಿ. ಸೇಮ್ ಬೇಕ್ರಿ ಥರನೇ ಇರ್ತದೆ. 4ರಿಂದ 5 ಬನಾನಾ ತೊಗೋತೀನಿ ರೀ. ಕಗ್ಗ ಬಾಳಿಕಾಯಿ ಇರು. ನಾನು ನಮ್ಮ ನಾದಿನಿ ತೋಟಕ್ಕೆ ಹೋಗಿದ್ದೆ, ಅಲ್ಲಿದಿಂದ ತೊಗೊಂಬಂದಿದ್ದೆ. ನಿಮಗೆ ಮಾಡಿ ತೋರಿಸಾತೀನಿ ರೀ. ಇವು ಕಗ್ಗ ಬಾಳಿಕಾಯಿ ಬೇಕಂದ್ರೆ ಬಾಳೆಹಣ್ಣು ಮಾರೋರ ಕಡೆ ನಾವು ಅಡ್ವಾನ್ಸ್ ಹೇಳಿದ್ರೆ ಅವರು ತರಿಸ್ಕೊಡ್ತಾರೆ ನಮ್ಗೆ. ಒಂದು ಪಾತ್ರೆಗೆ ನೀರು ತೊಗೋತೀನಿ, ಉಪ್ಪು ಹಾಕ್ಕೋತೀನಿ. ಒಂದು ಸ್ವಲ್ಪ ನೋಡ್ಕೊಂಡು ಹಾಕೋರಿ ನೀವು ಉಪ್ಪು. ನೀವು ಎಷ್ಟು ಬಾಳೆಹಣ್ಣದು ಮಾಡ್ತೀರ ಅನ್ನೋದ್ರ ಮ್ಯಾಗ ನೋಡ್ಕೊಂಡು ಉಪ್ಪು ಹಾಕಿರಿ. ಕಲರ್ ಸಂಬಂಧ ಅರ್ಶಿನ ಹಾಕ್ಕೋತೀನಿ ರೀ. ಒಂದು 2 ಸ್ಪೂನ್ ಅರ್ಶಿನ ಹಾಕ್ಕೋತೀನಿ, ಅಂದ್ರೆ ಚಂದ ಕಲರ್ ಬರ್ತಾವೆ. ನಾವು ಕಟ್ ಮಾಡೇನು ಹಾಕ್ತೇವಲ್ಲ ರೀ ಚಿಪ್ಸ, ಅದು ನೀರಾಗೆಲ್ಲ ಉಪ್ಪು ಅರಿಶಿನ ಹಿರ್ಕೋತದ. ಇದು ಈಗ ಮ್ಯಾಗಿಂದೆಲ್ಲ ಸಿಪ್ಪಿ ತೆಗಿಬೇಕ್ರಿ ಬಾಳೆಹಣ್ಣದು. ಬಾಳೆಹಣ್ಣು ಅಲ್ರಿ, ಇವು ಬಾಳೆಕಾಯಿ. ಇದೆಲ್ಲ ಸಿಪ್ಪಿ ಹರಿಸಿ ತೆಗಿತೀನಿ ನೋಡ್ರಿ. ಚೆಂದಾಗಿ ಹೆರ್ಚ್ಕೋಬೇಕ್ರಿ. ಅದು ಹಸಿರಂದು ಏನು ಸಿಪ್ಪಿ ಇಡಬಾರ್ದು ರೀ, ಅಂದ್ರೆ ಚಿಪ್ಸ್ ಚೆಂದ ಆಗ್ತಾವೆ. ಕಟ್ ಮಾಡೋಕ್ಕೂ ಚೆಂದ ಬರ್ತದೆ ರೀ. ನಾವು ಈಗೇನು ಚಿಪ್ಸ್ ಹೆರಿಸ್ತೇವಲ್ಲ ರೀ, ಹೆರ್ಚಕ್ಕೂ ಚೆಂದ ಬರ್ತದೆ. ಮ್ಯಾಗಿನ ಸಿಪ್ಪಿ ಏನೂ ಇಡ್ಲಿಲ್ಲ ಅಂದರೆ ಚೆಂದ ಹೆರ್ಚಕ್ಕೆ ಬರ್ತದೆ ರೀ ನಮ್ಗೆ. ಹೆರ್ಚತ್ತೊಂದು ಹೆರಿಸ್ತೀನಿ ನೋಡ್ರಿ. ಹಿಂಗೆ ಸ್ವಲ್ಪ ಇದು ಪ್ರೆಸ್ಸೇ ಮಾಡೋದಿಲ್ಲ ರೀ. ಅದು ಹಿಂಗೆ ಹೆರ್ಚಿದ್ರೆ ಸಾಕು, ಬೀಳ್ತದೆ ತಾನೇ ಕಟ್ಟಾಗಿ. ಹಿಂಗೆ ಒತ್ತೆ ಬಾರ್ ಹಾಕೋಣ, ಇದು ಬೀಳಲ್ಲ ರೀ. ಅದು ಸ್ಲೋ ಮಾಡ್ಬೇಕು ರೀ. ಈ ಥರ ಮಾಡಿದೆ ಅಂದ್ರೆ ತಾನೇ ಬೀಳ್ತದೆ ರೀ. ನೋಡಿರಿ, ಬರೀ ಮ್ಯಾಗ ಪ್ರೆಸ್ ಮಾಡಿದ್ರೆ ಸಾಕು. ಎಷ್ಟು ಚೆಂದಾಗ್ಯಾವ ನೋಡಿರಿ. ಉಪ್ಪು ಅರಿಶಿನ ಎಲ್ಲ ಹಿರ್ಕೊಂಡಿರ್ತದೆ ನೋಡಿರಿ. ಈಗ ಒಂದು ಚಾಣಿ ಒಳಗೆ ತೊಗೋತೀನಿ ರೀ. ನಾನು ನೀರು ಸೋಸ್ಕೋತೀನಿ. ಇವೆಲ್ಲ ಒಂದು ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗ್ಬೇಕ್ರಿ. ಇದು ನೋಡಿರಿ, ಈ ಥರ ಒಂದು ಯಾವ್ದಾರ ತೂತಿನ ಚಾಣಾಗ ತೊಗೋಬೇಕ್ರಿ. ನೀರೆಲ್ಲ ಜಾಂಕೊಳಕ್ಕೆ ತೊಗೊಂಡೇವಂದ್ರೆ ನೀರೆಲ್ಲ ಜಾಂಗ್ತದ್ರಿ. ಅದು ಹಿಂಗೆಲ್ಲ ನೀರು ಜಾಂಗ್ ತೆಗೆದು ಒಂದು ಪೇಪರ್ ಮ್ಯಾಗರೆ ಬಟ್ಟೆ ಮ್ಯಾಗರೆ ಹಾಕ್ಕೋಬೇಕ್ರಿ. ಇವು ಎಲ್ಲ ನೀರು ಹೋಗ್ಯದ ನೋಡ್ರಿ. ನಂದು ಈಗ ಒಂದು ಬಟ್ಟೆ ಮ್ಯಾಗರೆ ಪೇಪರ್ ಮ್ಯಾಗರೆ ಹಾಕ್ಕೋಬೇಕು. ಹಿಂಗೆ ಸ್ವಲ್ಪ ನೀರಿನ ಅಂಶ ಹೋದ್ರೆ ಸಾಕ್ರಿ. ಇಲ್ಲಾಂದ್ರೆ ಎಣ್ಣೆ ಹಾಕೋಣ ಸಿಡಿತದೆ ಅಂತ ಹೇಳಿ ಈ ಥರ ಮಾಡಬೇಕು. ನೀವು ಕಟ್ ಮಾಡಿ ಡೈರೆಕ್ಟ್ ಎಣ್ಣೆಗೆ ಹಾಕ್ತೀರಂದ್ರೂ ಹಾಕ್ಬೋದು. ನಾವು ಸ್ವಲ್ಪ ಕಲರ್ ಚೆಂದ ಬರಲಿ ಅಂತೇಳಿ ಈ ಥರ ಮಾಡೀನಿ ರೀ. ಇವೆಲ್ಲ ನೀರಿನ ಅಂಶ ಹೋಗ್ಯದ, ತಕ್ಕೋತೀನಿ ನೋಡ್ರಿ. ಈಗೆಲ್ಲ ಈ ಕಡೆ ಎಣ್ಣೆ ಬಿಸಿಗಿಟ್ಟಿದ್ದೆ ಹಾಕ್ಕೋತೀನಿ ನೋಡ್ರಿ. ನಿಮಗೆ ಎಷ್ಟು ಎಣ್ಣೆ ಹಾಕಿ ಕರಿತೀರಿ ಅಷ್ಟು ನೋಡ್ಕೊಂಡು ಹಾಕ್ಕೊಡಿ. ಮತ್ತು ಏನು ಟೈಮ್ನೂ ಭಾಳ ಹಿಡಿಯಲ್ಲ ರೀ. ಅದಕ್ಕೆ ಒಂದು 10-15 ನಿಮಿಷದಾಗ ರೆಡಿ ಆಗಿಬಿಡ್ತಾವೆ. ಮತ್ತು ತಿನ್ನಕ್ಕೂ ಟೇಸ್ಟಾಗಿರ್ತದೆ. ಬೇಕ್ರಿ ತರೋದಕ್ಕಿಂತಲೂ ಈ ಥರ ನಾವು ಮಾಡ್ಕೊಂಡು ಮನ್ಯಾಗ ಮಕ್ಳಿಗೆ ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನ್ಯಾಗ ಮಾಡ್ದೇವಂದ್ರೆ. ನೋಡಿರಿ ಎಷ್ಟು ಚಂದ ಬರ್ತಾವೆ ನೋಡಿರಿ. ಎಣ್ಣೆ ಕರಿಲಕ್ಕೆ ಭಾಳ ಟೈಮ್ನೂ ಹತ್ತಲ್ಲ ರೀ. ಅದಕ್ಕೆ ಜಲ್ದಿನೇ ಫ್ರೈ ಆಗಿಬಿಡ್ತಾವ್ರಿ. ಎಣ್ಣೆಗ ಗೊತ್ತೇ ಆಗಿಬಿಡ್ತದೆ ರೀ. ಅದು ಎಣ್ಣೆ ಕರಿಯಾಗ ಅವಾಜ್ ಬೇರೆನೇ ಬಂದುಬಿಡ್ತಾವೆ. ಅವು ಖಡಕ್ ಅದು ಅಂದ್ರೆ ಅವಾಜ್ ಬೇರೆನೇ ಬರ್ತದೆ ರೀ ಇದ್ರದ್ದು. ಈಗೆಲ್ಲ ತಕ್ಕೋತೀನಿ ನೋಡ್ರಿ. ನಾ ಎಲ್ಲ ಇದೇ ಥರ ಫ್ರೈ ಮಾಡ್ಕೋತೀನಿ ನೋಡ್ರಿ. ಎಲ್ಲ ಇದೇ ಥರ ಫ್ರೈ ಮಾಡ್ಕೊಂಡು ನಾನು ಎಷ್ಟು ಚೆಂದಾಗ್ಯಾವ ನೋಡ್ರಿ. ಎಷ್ಟು ಖಡಕ್ ಆಗ್ತಾವೆ. ತಿನ್ನಕ್ಕೆ ಭಾಳ ಟೇಸ್ಟ್ ಆಗ್ತದೆ. ಇದೇ ಥರ ಎಲ್ಲರೂ ಒಂದು ಸಲ ಟ್ರೈ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.